ಮೈಸೂರಿಂದ ಮತ್ತು ಚನ್ನಪಟ್ಟಣದಿಂದ ಬಂದಿರತಕ್ಕಂಥ ಎಲ್ಲ ರೇಷ್ಮೆ ಮೈಸೂರು ರೇಷ್ಮೆ ಕಾರ್ಖಾನೆಯ ನೌಕರರು, ನಮ್ಮ ಶ್ರೀವತ್ಸ ಅವರು, ನಮ್ಮ ಶಾಸಕರು, ನಮ್ಮ ಪ್ರತಾಪ್ ಸಿಂಹ ಅವರು ಇದರ ನೇತೃತ್ವವನ್ನು ಕೂಡ ವಹಿಸಿದ್ರು. ನನಗೆ ಅಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಮಿಕರಿರುವಂಥ ಒಂದು ಫ್ಯಾಕ್ಟ್ರಿ ಅದು. ಕರ್ನಾಟಕದಲ್ಲಿ 20 ಇಂಡಸ್ಟ್ರೀಸ್ ಮಾತ್ರ GI ಆಗಿದೆ. ಅದರಲ್ಲಿ ಮೈಸೂರು ಸಿಲ್ಕ್ ಸಹ GI ಬ್ರ್ಯಾಂಡ್ ಇದೆ. ಅಂಥ ಒಂದು ಸಂಸ್ಥೆ ಪ್ರತಿ ವರ್ಷ 96 ಕೋಟಿ ರೂಪಾಯಿ ಲಾಭ ಮಾಡ್ತಾ ಇರುವಂಥ ಸಂಸ್ಥೆಯನ್ನು ಈ ಸರ್ಕಾರ ಪ್ರೈವೇಟ್ ಲಾಬಿಗೆ ಮಣಿದು ಈ ಒಂದು ರೇಷ್ಮೆ ನೂಲನ್ನು ತಯಾರು ಮಾಡೋದು. ಯಾಕೆಂದರೆ ರೇಷ್ಮೆ ಬೆಳೆಗಾರರು ಕೋಲಾರದಿಂದ ಹಿಡಿದು ಚಾಮರಾಜನಗರದವರೆಗೂ ರೇಷ್ಮೆ ಬೆಳೆಗಾರರಿದ್ದಾರೆ. ಸಿಲ್ಕ್ ಮತ್ತು ಮಿಲ್ಕ್ ಇವೆರಡು ರೈತರಿಗೆ ಜೀವ ಕೊಡುವಂಥ ಒಂದು ಉದ್ಯಮ. ಆ ಒಂದು ಸಿಲ್ಕನ್ನು ಹಾಳು ಮಾಡೋಕ್ಕೆ ರಾಜ್ಯ ಸರ್ಕಾರ, ಅಂದರೆ ಈ ಸಿಲ್ಕ್ ತಯಾರು ಮಾಡೋದು ಮುಳುಗೋದ್ರೆ ಚೈನಾಯಿಂದ ಸಿಲ್ಕ್ ತಗೊಂಬಂದರೆ ಅದರಲ್ಲಿ ಕಮಿಷನ್ ಸಿಗ್ತೈತೆ. ಚೈನಾ ಸಿಲ್ಕ್ಗೆ ಒಳ್ಳೆ ಕಮಿಷನ್ನು, ಕರ್ನಾಟಕದ ಸಿಲ್ಕ್ಗೆ ನೋ ಕಮಿಷನ್. ಅದಕ್ಕೋಸ್ಕರ ಸರ್ಕಾರ ಆ ಚೈನಾ ಸಿಲ್ಕನ್ನು ತರೋವಂಥದ್ದಕ್ಕೆ ಇವತ್ತು ಅಲ್ಲಿರೋ ಫ್ಯಾಕ್ಟ್ರಿಯನ್ನು ಮುಚ್ಚುವಂಥ ಪ್ರಯತ್ನ ಮಾಡಿದರು. ನಾನು ಸ್ವತಃ ಅಲ್ಲಿ ಭೇಟಿ ಮಾಡಿ ಸುಮಾರು 4-5 ಗಂಟೆಗಳ ಕಾಲ ಕಾರ್ಮಿಕರ ನೋವುಗಳನ್ನು, ಅವರ ಗೋಳನ್ನು ಕೇಳಿ ಅಲ್ಲಿಡೋ ಎಲ್ಲ ತಾಯಂದಿರು, ಮಹಿಳೆಯರು, ಹೆಚ್ಚು ಮಹಿಳೆಯರಿದ್ದಾರೆ, ಅವರೆಲ್ಲ ಹೇಳಿದರು ನಮಗೆ 3,000 ಸಂಬಳ ಕೊಡ್ತಾರೆ, 15,000 ಸಂಬಳ ಕೊಡ್ತಾರೆ. ಅಷ್ಟಿದ್ರೂ ನಾವು ಪ್ರಾಮಾಣಿಕವಾಗಿ ಈ ಫ್ಯಾಕ್ಟ್ರಿ ಉಳಿವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನಾವು ಲಾಭ ಮಾಡಿದ್ದು ಸರ್ಕಾರ 96 ಕೋಟಿ ಹಣವನ್ನು ಪ್ರತಿ ವರ್ಷ ತಗೊತಾ ಇದೆ. ಆದರೂ ಈ ಫ್ಯಾಕ್ಟ್ರಿ ಉಳಿಬೇಕು, ನಮಗೆ ಸಿಗ್ತಾ ಇರೋ 3,000 ರೂಪಾಯಿ ಆದರೂ ನಮಗೆ ಸಿಗಬೇಕು ಅನ್ನೋ ಒಂದು ಭಾವನೆಯಿಂದ ಅವತ್ತು ಹೋರಾಟ ಮಾಡಿದ್ರು. ನಾನು ಅವರು ಪಾದಯಾತ್ರೆ ಮಾಡ್ತೀನಿ ಅಂದರು, ಅದಕ್ಕೂ ಒಪ್ಪಿಗೆಯನ್ನು ಕೊಟ್ಟಿದ್ದೆ. ಆದರೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ನಮ್ಮ ಶ್ರೀವತ್ಸ ಅವರು ಅದಕ್ಕೆ ಪ್ರಶ್ನೆಯನ್ನು ಹಾಕಿದರು. ಆ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ನಾನು ಈ ಮೊಂಡಾಟ ಈ ಬಿಲ್ಡಪ್ ಎಲ್ಲ ಬಿಟ್ಬಿಡಿ, ಅದನ್ನು ಉಳಿಸಿ, ಇಲ್ಲಾಂದರೆ ದೊಡ್ಡ ಹೋರಾಟ ಆಗುತ್ತೆ ಅನ್ನೋ ಮಾತನ್ನು ಅದಕ್ಕೆ ಮಂತ್ರಿಗಳು ಸ್ಪಂದನೆ ಮಾಡಿ ಸದನದಲ್ಲೇ 2 ಬಾರಿ ಅವ್ರ ಬಾಯಲ್ಲಿ ಹೇಳಿಸಿದ್ದೀನಿ. ಇದನ್ನು ನಾವು ಮುಟ್ಟಲ್ಲ, ಇದನ್ನು ಅಭಿವೃದ್ಧಿ ಮಾಡ್ತೀರಿ ಅನ್ನೋ ಮಾತನ್ನು ಅವ್ರ ಕೈಲಿ ಹೇಳಿಸಿದ್ರಿ. ಅಭಿವೃದ್ಧಿ ಮಾಡೋ ಮಾತನ್ನು ಹೇಳಿಸಿದ್ರಿ. ಮತ್ತು ಆ ಒಂದು 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ಉಳಿಸಿರೋವಂಥ ಒಂದು ಕೀರ್ತಿನೂ ಕೂಡ ನಮ್ಮೆಲ್ಲ ಕಾರ್ಮಿಕರು, ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಆ ಶ್ರೇಯಸ್ಸು ಸಿಗುತ್ತೆ. ಹೋರಾಟ ಮಾಡಿದರು, ಅಮರನಾಥರ ಉಪವಾಸನೂ ಕೂಡ ಮಾಡಿದರು. ನಾನು ಅದಕ್ಕೆ ಬೆಂಬಲವಾಗಿ ನಿಂತು ಈ ವಿಚಾರವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಸಮಸ್ಯೆಯನ್ನು ತೆಗೆದುಕೊಂಡೋಗಿ ಅದಕ್ಕೆ ಪರಿಹಾರವನ್ನು ಸರ್ಕಾರದಿಂದ ಕೊಡಿಸಿದ್ದೀನಿ. ಅದು ಕೂಡ ನನಗೆ ಒಂದು ರೀತಿ ಸಂತೋಷ ಇದೆ. ಯಾಕಂದರೆ ಆ ಬಡವರ ನೋವಿಗೆ ಸ್ಪಂದನೆ ಮಾಡಿದ್ದೀನಿ ಅನ್ನೋ ಒಂದು ಸಂತೋಷವೂ ಕೂಡ ಇದೆ. ಇವತ್ತು ನನಗೆ ಬಂದು ಗೌರವ ಕೊಟ್ಟು ಸ್ವಲ್ಪ ಹಾರ ಹಾಕಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂಸ್ಥೆಯನ್ನು ಮುಂದೆ ನಮ್ಮ ಸರ್ಕಾರ ಬಂದಾಗ ಇನ್ನಷ್ಟು ಅಭಿವೃದ್ಧಿ ಮಾಡ್ತೀರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.